ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನೀಟ್ ನ ಒಂದು ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ರಿಜಿಸ್ಟ್ರೇಷನ್ಗೆ ಇವಾಗ್ಲೇನೆ ಬಿಡ್ತಾರ ಅಥವಾ ರಿಸಲ್ಟ್ ಆದ್ಮೇಲೆ ರಿಜಿಸ್ಟ್ರೇಷನ್ ಫಾರ್ಮ್ ನ ಬಿಡ್ತಾರ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಇವಾಗ ರಿಸಲ್ಟ್ ಬಗ್ಗೆ ಮಾತಾಡ್ಬಿಡೋಣಂತೆ. ನಿಮ್ಮ ಒಂದು ನೀಟ್ನ ಒಂದು ರಿಸಲ್ಟ್ ಬಂದು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಡಿಲೇ, ಹೌದು ಸ್ವಲ್ಪ ಡಿಲೇ ಆಗಿದೆ. ನನ್ನ ಪ್ರಕಾರ ಒಂದು ವಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಆಗಲ್ಲ. ಏನಕ್ಕಂದ್ರೆ ಆಲ್ ಓವರ್ ಇಂಡಿಯಾ ಅನೌನ್ಸ್ಮೆಂಟ್ ಮಾಡಬೇಕಲ್ವ, ಸೊ ಹಾಗಾಗಿನೇ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಏನಕ್ಕಪ್ಪ ಅಂದರೆ ಇವಾಗ ಎಕ್ಸಾಮ್ ಆಗಿರೋದ್ರಿಂದ ಫಾಸ್ಟಾಗಿ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡೆ, ಬಟ್ ಆದರೆ ಆಗ್ತಿಲ್ಲ, ಅದು ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು. ಮಿನಿಮಮ್ 10 ಡೇಸನ್ನು ತೊಗೊಂಡಿದ್ರೆ ಚೆನ್ನಾಗಿರೋದು, ಬಟ್ ಆದರೆ ಎಲ್ಲರೂ ಕೂಡ ಕ್ಲೀನಾಗಿ ವೆರಿಫೈ ಮಾಡಿ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. 15 ಅಥವಾ 18ನೇ ತಾರೀಕು ಒಳಗಡೆ ನಿಮ್ಗೆ ಇಲ್ಲಿ ರಿಸಲ್ಟ್ ನೋಡೋಕ್ಕೆ ಸಿಗಬಹುದು. ಓಕೆನಾ. ಸೊ ಎರಡನೇದಾಗಿ ರಿಜಿಸ್ಟ್ರೇಷನ್ ಫಾರ್ಮ್ ಯಾವಾಗ ಓಪನ್ ಆಗುತ್ತೆ? ಆ್ಯಕ್ಚುಲ್ ಆಗಿ ಇವಾಗ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಕೌನ್ಸಲಿಂಗಿಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬಹುದು. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆಯೋ ನೀಟ್ ಮುಖಾಂತರ ಹೋಗೋರಿಗೆ ಇವಾಗ ರ್ಯಾಂಕ್ನ ಬರಬೇಕು ಅಂತಲೇ ಏನೂ ಇಲ್ಲ, ನಾರ್ಮಲ್ ರಿಜಿಸ್ಟ್ರೇಷನ್ ಓಪನ್ ಮಾಡಿಬಿಡ್ತಾರೆ. ಅದು ನಿಮ್ಗೆ ಇಲ್ಲಿ ಕೆಲವೇ ದಿನಗಳಲ್ಲಿ, ಒಂದು 5-6 ದಿನದಲ್ಲಿ ನಿಮ್ಗೆ ಅಪ್ಡೇಟ್ ಸಿಗಬಹುದು ರಿಜಿಸ್ಟ್ರೇಷನ್ಗೆ. ಸೊ ಹಾಗಾಗಿ ಯಾರೆಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರೋ ಅವರು ಕೌನ್ಸಲಿಂಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ದಿನ ತೊಗೊಳುತ್ತೆ ಅದಕ್ಕೂ ಕೂಡ. ಸೊ ಒಂದು 2-3 ದಿನ ತೊಗೊಂಡಾದ್ಮೇಲೆ ಅಪ್ಡೇಟ್ ಸಿಗುತ್ತೆ. ಅಲ್ಲಿ ನಿಮಗೆ ಒಂದು ಫಾರ್ಮ್ನ ಬಿಡ್ತಾರೆ. ಸೊ ಅದರಲ್ಲಿ ನಿಮಗೆಲ್ಲ ಕ್ಲೀನಾಗಿ ಮೆನ್ಷನ್ ಆಗಿರುತ್ತೆ ಯಾವಾಗಿಂದ ಯಾವಾಗ ಏನು ಆಪ್ಷನ್ ಎಂಟ್ರಿ, ಅದಾದಮೇಲೆ ಕೌನ್ಸಲಿಂಗ್ ಯಾವಾಗ, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಕೊಡ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಅಪ್ಡೇಟ್ ಬರಬಹುದು ರಿಜಿಸ್ಟ್ರೇಷನ್ಗೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ರಿಸಲ್ಟ್ ಬಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ಏನಾದ್ರು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಅಲ್ಲಿ ಅಪ್ಡೇಟ್ ಸಿಗ್ತಿರುತ್ತೆ. ಜೈ ಹಿಂದ್, ಮುಂದೆ ಮಾತ್ರ.